ಎಲೆಕ್ಟ್ರಿಷಿಯನ್ ಟ್ರೇಡ್. ಈ ಸೆಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದು ನಾವು ಡೊಮೆಸ್ಟಿಕ್ ಸರ್ವಿಸ್ ಲೈನ್ ಅನ್ನು ಹಾಕುವ ಬಗ್ಗೆ ಅಭ್ಯಾಸ ಮಾಡಲಿದ್ದೇವೆ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಹತ್ತಿರದ ಕಂಬವನ್ನು ಪತ್ತೆ ಮಾಡಿ, ಅಗತ್ಯವಿರುವ ವಸ್ತುಗಳ ಪ್ರಮಾಣವನ್ನು ನಿರ್ದಿಷ್ಟಪಡಿಸಿ ಮತ್ತು ಅಂದಾಜು ಮಾಡಿ, ಜಿಐ ಪೈಪ್ ಅನ್ನು ತಯಾರಿಸಿ, ಗೂಸ್ ನೆಕ್ ರೂಪದಲ್ಲಿ ಬಗ್ಗಿಸಿ ಮತ್ತು ಅದನ್ನು ಸ್ಥಾನದಲ್ಲಿ ಸ್ಥಾಪಿಸಿ. ಸೆಪರೇಟರ್ಸ್ ಮತ್ತು ಸರ್ವಿಸ್ ಕೇಬಲ್ನೊಂದಿಗೆ ಜಿಐ ಸಪೋರ್ಟಿಂಗ್ ವೈರ್ ಅನ್ನು ರಿಂಗ್ ಇನ್ಸುಲೇಟರ್ನಂತೆ ಸಿದ್ಧಪಡಿಸಿಕೊಳ್ಳಿ. ಸರ್ವಿಸ್ ಕೇಬಲ್ ಅನ್ನು ಎಳೆಯಿರಿ ಮತ್ತು ಅದನ್ನು ಎನರ್ಜಿ ಮೀಟರ್ಗೆ ಸಂಪರ್ಕಪಡಿಸಿ. ಏರಿಯಲ್ ಫ್ಯೂಸ್ ಮೂಲಕ ಓವರ್ ಹೆಡ್ ಲೈನ್ಗಳಿಗೆ ಸರ್ವಿಸ್ ಕೇಬಲ್ ಅನ್ನು ಸಂಪರ್ಕಿಸಿ. ಎರಡು ತುದಿಗಳಲ್ಲಿ ಸರ್ವಿಸ್ ಕೇಬಲ್ ಸಪೋರ್ಟ್ ವೈರ್ ಅನ್ನು ಅರ್ತ್ ಮಾಡಿ. ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್ ಮತ್ತು ಬೇಕಾದಂತಹ ಎಕ್ವಿಪ್ಮೆಂಟ್ಗಳು. ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್: ಪೈಪ್ ಜಂಪರ್ 25 ಮಿಲಿಮೀಟರ್ನ ಡಯಾಮೀಟರ್, 40 ಸೆಂಟಿಮೀಟರ್ ಉದ್ದದ್ದು, ಪೈಪ್ ರೆಂಚ್ 50 ಮಿಲಿಮೀಟರ್ನದ್ದು, ಮೆಗ್ಗರ್ 500 ವೋಲ್ಟ್, ರಾವೆಲ್ ಪ್ಲಗ್ ಟೂಲ್ ನಂಬರ್ 10, ಬಿಟ್ನ ಒಡನೆ, ಹ್ಯಾಕ್ಸಾ ಅಡ್ಜಸ್ಟಬಲ್ ಬ್ಲೇಡ್ 300 ಮಿಲಿಮೀಟರ್ನದ್ದು, ಸೇಫ್ಟಿ ಬೆಲ್ಟ್, ಬಿದುರಿನ ಏಣಿ 6 ಮೀಟರ್ ಹೈಟ್, ಜಿಐ ಡೈ ಸೆಟ್ ಸ್ಟಾಕ್ 15ರಿಂದ 40 ಸೆಂಟಿಮೀಟರ್ ಜೊತೆಯದ್ದು, ಅರ್ತ್ ಕ್ಲಿಪ್ಸ್ 40 ಮಿಲಿಮೀಟರ್ನದ್ದು, 6 ಟ್ವಿನ್ ಕೋರ್ ಸರ್ವಿಸ್ ಕೇಬಲ್ ವೆದರ್ ಪ್ರೂಫ್ ಆಗಿರಬೇಕು ಅಥವಾ ಪಿವಿಸಿ ಶೀಟ್ ಇನ್ಸುಲೇಟರ್ ಕೇಬಲ್ ಆಗಿರಬೇಕು, 2.5 ಸ್ಕ್ವೇರ್ ಎಂಎಂ 250 ವೋಲ್ಟ್ ಗ್ರೇಡ್ನದ್ದು, ಜಿಐ ವೈರ್ 10 SWG, ಜಿಐ ವೈರ್ 12 SWG ಹಾಗೂ 22 SWG, ಜಿಐ ವೈರ್ 7x3 x 15 ಮಿಲಿಮೀಟರ್ ಸೈಜ್, ಪಾರ್ಸಿಲಿನ್ ರಿಂಗ್ ಇನ್ಸುಲೇಟರ್ 70, ಜಿಐ ಪೈಪ್ 40 mm 3 ಮೀಟರ್, ಜಿಐ ಬೆಂಡ್ಗಳು 40 ಮಿಲಿಮೀಟರ್ನದ್ದು, ಎಂಎಸ್ ಕ್ಲಾಂಪ್ಗಳು 40 ಮಿಲಿಮೀಟರ್ನದ್ದು, 3 ಮೀಟರ್ ಥಿಕ್ನೆಸ್ದು, ವುಡ್ ಸ್ಕ್ರೂಸ್ 40 mm ನಂಬರ್ 8 ಸಿಲ್ವರ್ ಪೇಂಟ್ 200 ml, ಸ್ಟೇ ಇನ್ಸುಲೇಟರ್ಗಳು 2, ಬಾಂಬೆ ನೇಲ್ಸ್ಗಳು 8, ಕೇಬಲ್ ಗ್ಲಾಂಡ್ಗಳು, ಇಟ್ಟಿಗೆಗಳು, ಮರಳು, ಕೇಬಲ್ ಕಾಂಪೌಂಡ್, ಸಾಲ್ಡರ್, ಕೇಬಲ್ ಅನ್ನು ಫಿಕ್ಸ್ ಮಾಡುವ ಕ್ಲಾಂಪ್ಗಳು. ಬೇಕಾದಷ್ಟು. ಹತ್ತಿರದ ಪೋಲ್ ಅನ್ನು ಹುಡುಕುವುದು ಹಾಗೂ ಬೇಕಾದ ಮೆಟೀರಿಯಲ್ ಅನ್ನು ಅಂದಾಜಿಸಿ ನಿರ್ದಿಷ್ಟವಾದಂತೆ ತಿಳಿಸುವುದು. ಒಂದು ಎಲೆಕ್ಟ್ರಿಕಲ್ ಪವರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಂನಲ್ಲಿ ಇರುವ ಸರ್ವಿಸ್ ಪೋಲ್ನಿಂದ ಗ್ರಾಹಕರ ಬಿಲ್ಡಿಂಗ್ಗೆ ಸರ್ವಿಸ್ ಲೈನ್ಗಳ ಮೂಲಕ ಸರ್ವಿಸ್ ಕನೆಕ್ಷನ್ ಅನ್ನು ಕೊಡಲಾಗುತ್ತದೆ. ಸರ್ವಿಸ್ ಲೈನ್ ಮೇಲೆ ಕೆಲಸ ಮಾಡುವಾಗ ಸರ್ವಿಸ್ ಲೈನ್ ಅನ್ನು ಸರ್ವಿಸ್ ಕೇಬಲ್ಗೆ ಕನೆಕ್ಟ್ ಮಾಡುವ ಮುನ್ನ ಶಟ್ ಡೌನ್ ಮಾಡುವುದು ಬಹಳ ಅವಶ್ಯಕವಾದ ಕೆಲಸವೆಂದು ಮರೆಯಬಾರದು. ಈಗ ನಮ್ಮ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಹತ್ತಿರದ ಎಲೆಕ್ಟ್ರಿಕ್ ಪೋಲ್ ಅನ್ನು ಕಂಡುಹಿಡಿದು ಪೋಲ್ನಿಂದ ಸರ್ವಿಸ್ ಲೈನ್ ಅನ್ನು ಎಳೆಯಬೇಕಾದ ಬಿಲ್ಡಿಂಗ್ನವರೆಗಿನ ಡಿಸ್ಟೆನ್ಸ್ ಅನ್ನು ಮೆಷರ್ ಮಾಡಬೇಕು. ಮೆಷರ್ ಮಾಡಿದ ವ್ಯಾಲ್ಯೂವನ್ನು ಟೇಬಲ್ನಲ್ಲಿ ಬರೆದಿಟ್ಟುಕೊಳ್ಳಿ. ಸಪ್ಲೈ ಬೇಕಿರುವ ಮನೆಗೆ ಸಿಂಗಲ್ ಅಥವಾ 3 ಫೇಸ್ ಬೇಕಾ ಎಂಬುದನ್ನು ಕಂಡುಹಿಡಿಯಿರಿ. ಗಮನಿಸಿ, ಪಕ್ಕದ ಬಿಲ್ಡಿಂಗ್ ಏರಿಯಾದ ಸರ್ವಿಸ್ ಕೇಬಲ್ ಈಗ ಕನೆಕ್ಟ್ ಮಾಡುವುದನ್ನು ಕ್ರಾಸ್ ಮಾಡದಂತೆ ಜಾಗರೂಕತೆ ವಹಿಸಿ. ಜಿಐ ಪೈಪ್ ಅನ್ನು ಪ್ರಿಪೇರ್ ಮಾಡಿ ಅದನ್ನು ಗೂಸ್ ನೆಕ್ನಂತೆ ಬೆಂಡ್ ಮಾಡಿ ಪೊಸಿಷನ್ನಲ್ಲಿ ಈ ತೋರಿಸಿದಂತೆ ಇನ್ಸ್ಟಾಲ್ ಮಾಡಿ. ಮೀಟರ್ ಬೋರ್ಡ್ ಹಾಕಬೇಕಾದ ಜಾಗವನ್ನು ಲೊಕೇಟ್ ಮಾಡಿರಿ. ಸರ್ವಿಸ್ ಕನೆಕ್ಷನ್ಗೆ ಬೇಕಿರುವಂತಹ ಜಿಐ ಪೈಪ್ನ ಉದ್ದವನ್ನು ಕಂಡುಹಿಡಿಯಿರಿ. ಗೂಸ್ ನೆಕ್ ಬೆಂಡ್ ಎಷ್ಟುದ್ದ ಬೇಕು ಎಂಬುದನ್ನು ಕಂಡುಹಿಡಿದು ವಾಲ್ನ ಥಿಕ್ನೆಸ್ ಅನ್ನು ಮೆಷರ್ ಮಾಡಿಕೊಳ್ಳಿ. ಇವೆಲ್ಲವನ್ನು ಒಂದು ಟ್ಯಾಬ್ಯುಲಾರ್ ರೀತಿಯಲ್ಲಿ ಬರೆದಿಟ್ಟುಕೊಳ್ಳಿ. ಒಳಗಿನ ಗೋಡೆಯಿಂದ ಮೀಟರ್ ಟರ್ಮಿನಲ್ಗೆ ಎಷ್ಟು ಉದ್ದ ಕೇಬಲ್ ಬೇಕು ಎಂಬುದನ್ನು ಕಂಡುಹಿಡಿದುಕೊಳ್ಳಿ. ಕಂಡುಹಿಡಿದ ವ್ಯಾಲ್ಯೂಗಳನ್ನು ಟೇಬಲ್ನಲ್ಲಿ ನೋಟ್ ಮಾಡಿಕೊಳ್ಳಿ. ಈ ಮೆಷರ್ ಮಾಡಿದ ವ್ಯಾಲ್ಯೂವನ್ನು ಉಪಯೋಗಿಸಿ ಸರ್ವಿಸ್ ಕೇಬಲ್ ಹಾಗೂ ಜಿಐ ಪೈಪ್ ಎಷ್ಟು ಉದ್ದ ಬೇಕು ಎಂಬುದನ್ನು ಲೆಕ್ಕಾಚಾರ ಮಾಡಿ. ಜಿಐ ಪೈಪ್ನ ಮೇಲೆ 2 ಮಾರ್ಕ್ ಮಾಡಿ ಲೆಂತ್ L1 ಮತ್ತು L2ಗೆ ಕಟ್ ಮಾಡಿ ಹಾಗೂ L1 ಮತ್ತು L2 ಜಿಐ ಪೈಪ್ಗೆ ಒಂದು ತುದಿಯಲ್ಲಿ ಥ್ರೆಡ್ ಮಾಡಿರಿ. ಜಿಐ ಪೈಪ್ L1ನ ಒಂದು ಎಂಡನ್ನು ಬೆಂಡ್ ಮಾಡಿರಿ, ಗೂಸ್ ನೆಕ್ ಆಗುವಂತೆ. ಇದರ ಡಯಾಮೀಟರ್ ಪೈಪ್ ಡಯಾಮೀಟರ್ನ 12 ಪಟ್ಟಿನಷ್ಟು ಇರಬೇಕು. ಗೋಡೆಗೆ ಪೈಪ್ ಜಂಪರ್ ಉಪಯೋಗಿಸಿ ಒಂದು ರಂಧ್ರವನ್ನು ಕೊರೆಯಿರಿ. ಇದು ಹೇಗಿರಬೇಕೆಂದರೆ ಆ ಪೈಪ್ ಫಿಟ್ ಮಾಡುವ ಸ್ಥಳವು ಎನರ್ಜಿ ಮೀಟರ್ ಟರ್ಮಿನಲ್ಗೆ ಹತ್ತಿರವಿರಬೇಕು. ಜಿಐ ಬೆಂಡ್ ಅನ್ನು L2 ಜಿಐ ಪೈಪ್ಗೆ ಫಿಕ್ಸ್ ಮಾಡಿರಿ. ಸಪರೇಟರ್ ಮತ್ತು ಸರ್ವಿಸ್ ಕೇಬಲ್ ಉಪಯೋಗಿಸಿ ಜಿಐ ವೈರ್ ಸಪೋರ್ಟ್ ಅನ್ನು ತಯಾರಿಸಿಕೊಳ್ಳಿ. ಫಿಶ್ ವೈರ್ ಅನ್ನು ಅಸೆಂಬಲ್ಡ್ ಪೈಪ್ ಮೂಲಕ ಪಾಸ್ ಮಾಡಿರಿ.
ಎಂಎಸ್ ಕ್ಲ್ಯಾಂಪ್ಗಳನ್ನು ಉಪಯೋಗಿಸಿ ಜಿಐ ಪೈಪ್ ಅನ್ನು ಗೋಡೆಗೆ ಉದ್ದವಾಗಿ ಫಿಕ್ಸ್ ಮಾಡಿರಿ. ಸಿಂಗಲ್ ಫೇಸ್ ಸಪ್ಲೈ ಇದ್ದ ಕಡೆ 2 ಸ್ಮಾಲ್ ರಿಂಗ್ ಇನ್ಸುಲೇಟರ್ ಅನ್ನು ತೆಗೆದುಕೊಂಡು ಬೈಂಡ್ ಮಾಡಿರಿ. ಇದು ಒಂದು ಸೆಟ್ನಲ್ಲಿ 10 SWGಯ ಜಿಐ ವೈರ್ ಉಪಯೋಗಿಸಿ ಮಾಡತಕ್ಕದ್ದು. ಇಂತಹ ಸೆಟ್ಗಳನ್ನು ಮೇನ್ ಸಪೋರ್ಟ್ ಜಿಐ ವೈರ್ 10 SWGಯದು. ಇದರಿಂದ ಸಮದೂರದಲ್ಲಿ ಬೈಂಡ್ ಮಾಡಿರಿ. 2 ತುದಿಗಳನ್ನು ಫಿಕ್ಸ್ ಮಾಡುವಷ್ಟು ಉದ್ದವಿಟ್ಟುಕೊಂಡು ಸರ್ವೀಸ್ ಲೈನ್ ಅನ್ನು ರಿಂಗ್ ಇನ್ಸುಲೇಟರ್ ಮೂಲಕ ಪಾಸ್ ಮಾಡಿರಿ. ಕೇಬಲ್ ಅನ್ನು ಫೇಸ್ ಮತ್ತು ನ್ಯೂಟ್ರಲ್ ಎಂದು 2 ತುದಿಗಳಲ್ಲಿ ಮಾರ್ಕ್ ಮಾಡಿಕೊಳ್ಳಿ. ಯು ಕ್ಲ್ಯಾಂಪ್ ಅನ್ನು ಬಳಸಿ ಗೂಸ್ ಬೆಂಡ್ನ ಕೆಳಗಡೆ ಜಿಐ ವೈರ್ನ ಒಂದು ತುದಿಯನ್ನು ವರ್ಟಿಕಲ್ ಪೈಪ್ಗೆ ಫಿಕ್ಸ್ ಮಾಡಿರಿ. ಸಪೋರ್ಟ್ ಜಿಐ ವೈರ್ನ ಮತ್ತೊಂದು ತುದಿಯನ್ನು ಪೋಲ್ಗೆ ಫಿಕ್ಸ್ ಮಾಡಿರಿ. ಸರ್ವಿಸ್ ಕೇಬಲ್ ಅನ್ನು ಎಳೆದು ಅದನ್ನು ಎನರ್ಜಿ ಮೀಟರ್ಗೆ ಕನೆಕ್ಟ್ ಮಾಡಿರಿ. ಪೈಪ್ನ 2 ತುದಿಗಳಿಗೆ ಬುಷ್ ಅನ್ನು ಕನೆಕ್ಟ್ ಮಾಡಿ ಸರ್ವಿಸ್ ಕೇಬಲ್ ಅನ್ನು ಫಿಶ್ ವೈರ್ ಮೂಲಕ ಜಿಐ ಪೈಪ್ ಒಳಗಡೆ ಎಳೆದುಕೊಳ್ಳಿ. ಸರ್ವಿಸ್ ಕೇಬಲ್ ಲೈನ್ ಅನ್ನು ಏರಿಯಲ್ ಫ್ಯೂಸ್ ಉಪಯೋಗಿಸಿ ಓವರ್ ಹೆಡ್ ಲೈನ್ಗೆ ಕನೆಕ್ಟ್ ಮಾಡಿರಿ. ಸರ್ವಿಸ್ ಲೈನ್ ಅನ್ನು ಎನರ್ಜಿ ಮೀಟರ್ಗೆ ಕನೆಕ್ಟ್ ಮಾಡಿ ಹಾಗೆ ಕಟ್ಔಟ್ಗಳಿಗೂ ಕನೆಕ್ಟ್ ಮಾಡಿ. ಸರ್ವಿಸ್ ಕೇಬಲ್ ಸಪೋರ್ಟ್ನ 2 ತುದಿಗಳನ್ನು ಅರ್ತ್ ಮಾಡಿರಿ. ಅರ್ತ್ ಕಂಟಿನ್ಯೂಟಿ ಕಂಡಕ್ಟರ್ ಅನ್ನು ಜಿಐ ಪೈಪ್ನ ಯು ಕ್ಲ್ಯಾಂಪ್ ಹಾಗೂ ಕನ್ಸ್ಯೂಮರ್ ಮೇನ್ ಬೋರ್ಡ್ ಅರ್ತ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿರಿ. ಅರ್ಥಿಂಗಾಗಿ ಜಿಐ ಪೈಪ್ಗೆ ಅರ್ತ್ ಕ್ಲ್ಯಾಂಪ್ ಅನ್ನು ಬಿಗಿಯಿರಿ. ಜಾಯಿಂಟ್ ಅನ್ನು ಅಥವಾ ಕನೆಕ್ಟರ್ ಅನ್ನು ಉಪಯೋಗಿಸಿ ಡಿಸ್ಟ್ರಿಬ್ಯೂಷನ್ ಲೈನ್ನ ಫೇಸ್ ವೈರ್ ಅನ್ನು ಸರ್ವಿಸ್ ಕೇಬಲ್ನ ಫೇಸ್ ಕೇಬಲ್ಗೆ ಕನೆಕ್ಟ್ ಮಾಡಿರಿ. ಜಾಯಿಂಟ್ ಅಥವಾ ಕನೆಕ್ಟರ್ ಅನ್ನು ಉಪಯೋಗಿಸಿ ಸರ್ವಿಸ್ ಕೇಬಲ್ನ ನ್ಯೂಟ್ರಲ್ ಕೇಬಲ್ ಅನ್ನು ಡಿಸ್ಟ್ರಿಬ್ಯೂಷನ್ ಲೈನ್ನ ನ್ಯೂಟ್ರಲ್ ವೈರ್ಗೆ ಕನೆಕ್ಟ್ ಮಾಡಿರಿ. ಸರ್ವಿಸ್ ಲೈನ್ನ ಕೆಲಸವನ್ನು ಮಾಡಬೇಕಾದರೆ ಬಹಳ ಮುಖ್ಯವಾದ ಕೆಲಸವೇನೆಂದರೆ ಸರ್ವಿಸ್ ಕೇಬಲ್ ಅನ್ನು ಸರ್ವಿಸ್ ಲೈನ್ಗೆ ಕನೆಕ್ಟ್ ಮಾಡುವ ಮುನ್ನ ಶಟ್ ಡೌನ್ ಮಾಡಲೇಬೇಕು. ಸರ್ವಿಸ್ ಲೈನ್ ಕನೆಕ್ಟರ್ ಅನ್ನು ಪರೀಕ್ಷಿಸಿ ನಂತರ ಲೈನ್ ಅನ್ನು ಎನರ್ಜೈಸ್ ಮಾಡಿರಿ. ಪುನರಾವರ್ತನೆ. ಈ ಸೆಷನ್ನಲ್ಲಿ ನಾವು ಕಲಿತಿದ್ದೇವೆ: ಹತ್ತಿರದ ಕಂಬವನ್ನು ಪತ್ತೆ ಮಾಡಿ, ಅಗತ್ಯವಿರುವ ವಸ್ತುಗಳ ಪ್ರಮಾಣವನ್ನು ನಿರ್ದಿಷ್ಟಪಡಿಸಿ ಮತ್ತು ಅಂದಾಜು ಮಾಡಿ, ಜಿಐ ಪೈಪ್ ಅನ್ನು ತಯಾರಿಸಿ, ಗೂಸ್ ನೆಕ್ ರೂಪದಲ್ಲಿ ಬಗ್ಗಿಸಿ ಮತ್ತು ಅದನ್ನು ಸ್ಥಾನದಲ್ಲಿ ಸ್ಥಾಪಿಸಿ, ಸೆಪರೇಟರ್ಸ್ ಮತ್ತು ಸರ್ವಿಸ್ ಕೇಬಲ್ನೊಂದಿಗೆ ಜಿಐ ಸಪೋರ್ಟಿಂಗ್ ವೈರ್ ಅನ್ನು ರಿಂಗ್ ಇನ್ಸುಲೇಟರ್ನಂತೆ ಸಿದ್ಧಪಡಿಸಿಕೊಳ್ಳಿ, ಸರ್ವಿಸ್ ಕೇಬಲ್ ಅನ್ನು ಎಳೆಯಿರಿ ಮತ್ತು ಅದನ್ನು ಎನರ್ಜಿ ಮೀಟರ್ಗೆ ಸಂಪರ್ಕಪಡಿಸಿ, ಏರಿಯಲ್ ಫ್ಯೂಸ್ ಮೂಲಕ ಓವರ್ ಹೆಡ್ ಲೈನ್ಗಳಿಗೆ ಸರ್ವಿಸ್ ಕೇಬಲ್ ಅನ್ನು ಸಂಪರ್ಕಿಸಿ, 2 ತುದಿಗಳಲ್ಲಿ ಸರ್ವಿಸ್ ಕೇಬಲ್ ಸಪೋರ್ಟ್ ವೈರ್ ಅನ್ನು ಅರ್ತ್ ಮಾಡಿ. ಈ ಸೆಷನ್ನಲ್ಲಿ ನಿಮಗೆ ಎಲ್ಲ ಕಾನ್ಸೆಪ್ಟ್ಸ್ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ನಿಮ್ಮೆಲ್ಲರನ್ನು ಭೇಟಿಯಾಗೋಣ. ಧನ್ಯವಾದ.